ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ನಾವು ಟ್ರೇಡಿಂಗನ್ನು ಮಾಡುವಾಗ ಎಮೋಷ್ನಲಿ ಏನೇನು ಮಿಸ್ಟೇಕ್ ಮಾಡ್ತೀವಿ, ಆ ಮಿಸ್ಟೇಕನ್ನು ಮ್ಯಾನೇಜ್ ಮಾಡಲಿಕ್ಕೆ ಯಾವ್ಯಾವ ಟಿಪ್ಸನ್ನು ಯೂಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ನಾವು ಟ್ರೇಡಿಂಗನ್ನು ಮಾಡಬೇಕು ಅಂತೇಳಿದ್ರೆ ನಮಗೊಂದು ಬೆಟರ್ ಅಥವಾ ಒಂದು ಡೀಸೆಂಟ್ ಸ್ಟ್ರಾಟಜಿ ಸಿಗಬೇಕು ಅಂತೇಳಿ ತುಂಬ ಏನು ಕಷ್ಟ ಆಗಲಿಕ್ಕಿಲ್ಲ. ನಾವು ಒಂದು ಬೆಟರ್ ಡೀಸೆಂಟ್ ಸ್ಟ್ರಾಟಜಿಯನ್ನು ಫೈಂಡ್ ಔಟ್ ಮಾಡ್ಬೋದು ಒಂದಷ್ಟು ಚಾರ್ಟನ್ನು ಅಥವಾ ಮಾರ್ಕೆಟನ್ನು ಸ್ಟಡಿ ಮಾಡಿಕೊಂಡು. ಬಟ್ ಮೇನ್ ಪ್ರಾಬ್ಲಮ್ ಬರುವಂಥದ್ದು ಯಾವಾಗ ನಾವು ಆ ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು ಲೈವ್ ಮಾರ್ಕೆಟಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೋಗ್ತೀವಿ, ಆವಾಗ ಪ್ರಾಬ್ಲಮ್ ಬರುತ್ತೆ. ಎಲ್ಲಿ ಮೇನ್ ಪ್ರಾಬ್ಲಮ್ ಬರುತ್ತೆ, ಆ ಟ್ರೇಡನ್ನು ಮ್ಯಾನೇಜ್ ಮಾಡಲಿಕ್ಕೆ ನಮಗೆ ಮೇನ್ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಪ್ರಾಬ್ಲಮ್ ಆಗುತ್ತೆ ಕೇಳಿದರೆ, ನಾವು ಯಾವುದೊಂದು ಟ್ರೇಡನ್ನು ಲೈವ್ ಮಾರ್ಕೆಟಲ್ಲಿ ಎಕ್ಸಿಕ್ಯೂಟ್ ಮಾಡಿದಾಗ ಅಲ್ಲಿ ನಮ್ಮ ಅಮೌಂಟ್ ಇನ್ವೆಸ್ಟ್ ಆಗಿರುತ್ತೆ. ಆ ರೀಸನಿಂದ ನಾವು ಒಂದಷ್ಟು ಡಿಸಿಷನ್ಗಳನ್ನು ತಗೊಳ್ಳಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಒಂದಷ್ಟು ಸೈಕಾಲಜಿ ಇಂಪಾರ್ಟೆಂಟ್ ಆದ ರೋಲನ್ನು ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ನಾವು ಒಂದು ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡಿದಾಗ ನಾವು ಎಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಟ್ರೇಡರ್ ಆದರೂ ಕೂಡ ಈ ಸೈಕಲಾಜಿಕಲ್ ಅಥವಾ ಈ ಎಮೋಷನಿಂದ ಒಂದಷ್ಟು ಮಿಸ್ಟೇಕ್ಗಳನ್ನು ಮಾಡೇ ಮಾಡ್ತೀವಿ. ತುಂಬ ಎಕ್ಸ್ಪೀರಿಯನ್ಸ್ ಟ್ರೇಡರ್ ಏನು ಮಾಡ್ತಾರೆ, ಇದನ್ನು ಕಂಟ್ರೋಲ್ ಮಾಡಿಕೊಂಡು ತುಂಬ ಅವಾಯ್ಡ್ ಮಾಡ್ತಾರೆ ಮಿಸ್ಟೇಕ್ಗಳನ್ನ. ಬಟ್ ಬಿಗಿನರ್ ಟ್ರೇಡರ್ಗಳು ಫ್ರೀಕ್ವೆಂಟಾಗಿ ಈ ಮಿಸ್ಟೇಕನ್ನು ಮಾಡ್ತಾ ಇರ್ತಾರೆ. ನಾವು ಎಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಟ್ರೇಡರ್ ಆದರೂ ಕೂಡ 100% ಮಿಸ್ಟೇಕನ್ನು ಅವಾಯ್ಡ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ಮಿಸ್ಟೇಕ್ಗಳನ್ನು ಮಾಡೋದಿಲ್ಲ. ಯಾವಾಗಲಾದರೂ ಒಮ್ಮೆ ಆಗೇ ಆಗುತ್ತೆ, ಬಟ್ ಅದನ್ನು 100% ಆಗಿ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವ್ಯಾವ ಟಿಪ್ಸನ್ನು ಫಾಲೋ ಮಾಡ್ಕೊಂಡು ನಾವು ಈ ಮಿಸ್ಟೇಕ್ಗಳನ್ನು ಕಡಿಮೆ ಮಾಡ್ಬೋದು ಅನ್ನೋದನ್ನು ನೋಡೋದಾದರೆ, ಸೊ ಮೊದಲನೇದಾಗಿ ಇರುವಂಥದ್ದು ರೈಟ್ ಮಾರ್ಕೆಟ್ ಕಂಡೀಷನಲ್ಲಿ ಟ್ರೇಡ್ ಮಾಡುವಂಥದ್ದು. ಸೊ ಯಾಕೆ ರೈಟ್ ಮಾರ್ಕೆಟ್ ಕಂಡೀಷನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, ಮೆಜಾರಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುವಂಥದ್ದು ನಾವು ಲೈವ್ ಮಾರ್ಕೆಟಲ್ಲಿ ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡಿದ ನಂತರವೇ ನಮಗೆ ಸೈಕಾಲಜಿಯನ್ನು ಹ್ಯಾಂಡಲ್ ಮಾಡಬೇಕಾಗಿ ಬರುವಂಥದ್ದು ಅಥವಾ ನಾವು ಎಮೋಷ್ನಲಿ ಡಿಸಿಷನನ್ನು ತಗೊಳ್ಳುವಂಥದ್ದು. ಸೊ ನಾವು ಟ್ರೇಡನ್ನು ತಗೊಳ್ಳುವಾಗಲೇ ಪರ್ಫೆಕ್ಟಾಗಿ ಎಂಟ್ರಿ ಆದರೆ ಅಥವಾ ಪರ್ಫೆಕ್ಟ್ ಆದ ಸೆಟಪ್ಗೆ ಅನುಗುಣವಾಗಿ ಎಂಟ್ರ್ ಆದರೆ ಅಲ್ಲಿ ಒಂದಷ್ಟು ಎಮೋಷನ್ಗಳು ಎಲಿಮಿನೇಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಮಾರ್ಕೆಟ್ ಓಪನ್ ಇದ್ದ ದಿನ ಎಲ್ಲವೂ ಸಿಸ್ಟಮ್ ಮುಂದೆ ಕೂತ್ಕೊಂಡು ಟ್ರೇಡನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಆಗ ಏನಾಗುತ್ತೆ, ನಾವೊಂದು ರ್ಯಾಂಡಮ್ ಡಿಸಿಷನನ್ನು ತಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ನಾವೊಂದು ಟ್ರೇಡ್ ಮಾಡಲೇಬೇಕು ಅಂತ ಚಾರ್ಟನ್ನು ನೋಡಿದಾಗ ನಮಗೆ ಪ್ರತಿಯೊಂದು ಚಾರ್ಟಿಗೆ ಒಂದು ಟ್ರೇಡ್ ಸಿಕ್ಕೇ ಸಿಗುತ್ತೆ. ಸೊ ನಾವು ಅದನ್ನು ಮಾಡಲಿಕ್ಕೆ ಹೋದಾಗ, ನಾವು ಟ್ರೇಡ್ ಮಾಡಲೇಬೇಕು ಅಂತ ಟ್ರೇಡನ್ನು ಫೈಂಡ್ ಔಟ್ ಮಾಡಿದಾಗ ಅಲ್ಲಿ ಖಂಡಿತ ಮಿಸ್ಟೇಕ್ ಆಗೇ ಆಗುತ್ತೆ. ಫಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ನಮ್ಮ ರೈಟ್ ಮಾರ್ಕೆಟ್ ಕಂಡೀಷನ್ ಅಥವಾ ನಮ್ಮ ರೈಟ್ ಸೆಟಪ್ಗೆ ವೆಯ್ಟ್ ಮಾಡೋದಿಲ್ಲ. ಇವತ್ತು ಮಾರ್ಕೆಟ್ ಓಪನ್ ಇದೆ, ಇವತ್ತು ನನಗೆ ಟ್ರೇಡ್ ಮಾಡಬೇಕು ಅಂತ ಚಾರ್ಟನ್ನು ನೋಡ್ತಾ ಇರ್ತೀವಿ. ಚಾರ್ಟ್ ನಮಗೊಂದು ಟ್ರೇಡ್ ಕೊಡುತ್ತೆ. ಸೊ ನಾವು ಟ್ರೇಡ್ ಮಾಡಬೇಕು ಅಂತ ಕೂತ್ಕೊಂಡಾಗ ಚಾರ್ಟ್ ನಮಗೊಂದು ಟ್ರೇಡ್ ಕೊಡುತ್ತೆ. ಸೊ ಆ ರೀಸನಿಂದ ಫಸ್ಟ್ ಮಿಸ್ಟೇಕ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನಾವೊಂದು ರಾಂಗ್ ಟೈಮಲ್ಲಿ ಎಂಟರ್ ಆಗ್ಬೋದು ಅಥವಾ ರಾಂಗ್ ಸೆಟಪಲ್ಲಿ ಎಂಟರ್ ಆಗ್ತೀವಿ. ಅದಾದ ನಂತರ ಕಂಟಿನ್ಯೂಸ್ ಆಗಿ ಮತ್ತೆ ಎಲ್ಲ ಡಿಸಿಷನ್ಗಳು ರಾಂಗ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಗೆ ಅಲ್ಲಿ ಲಾಸ್ ಆಗುತ್ತೆ. ನಮ್ಮ ಎಮೋಷನಲಿ ಕಂಟ್ರೋಲನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಮೇನ್ ನಾವು ಏನು ಮಾಡಬೇಕು, ರೈಟ್ ಸೆಟಪ್ಗೆ ವೆಯ್ಟ್ ಮಾಡಬೇಕಾಗತ್ತೆ. ಸೊ ನಾವೊಂದು ಸೆಟಪ್ಪನ್ನು ಕ್ರಿಯೇಟ್ ಮಾಡಿಟ್ಕೊಂಡಿರ್ತೀವಿ. ಆ ಸೆಟಪ್ ಬಂದರೆ ಮಾತ್ರ ನಾನು ಟ್ರೇಡ್ ಮಾಡ್ತೀನಿ ಅಂತಿರಬೇಕು. ಆ ಸೆಟಪ್ ಬರಲೇಬೇಕಾಗತ್ತೆ. ನೀವು ಕಂಪಲ್ಸರಿಯಾಗಿ ಆ ಸೆಟಪ್ಪನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಪ್ರತಿದಿನ ಟ್ರೇಡ್ ಮಾಡಲೇಬೇಕು ಅಂತ ರೂಲ್ಸ್ ಇಲ್ಲ. ನಾವೇನು ಮಾಡ್ತೀವಿ, ಡೈಲಿ ಒಂದಷ್ಟು ಅಮೌಂಟನ್ನು ಅರ್ನ್ ಮಾಡಬೇಕು ಅಂತ ಟಾರ್ಗೆಟನ್ನು ಸೆಟ್ ಮಾಡಿಕೊಂಡು ಅದನ್ನು ಅಚೀವ್ ಮಾಡ್ಲಿಕ್ಕೆ ನೋಡ್ತಾ ಇರ್ತೀವಿ. ಬಟ್ ಆ ರೀತಿ ಮಾಡಬಾರ್ದು. ನಮ್ಮ ರೈಟ್ ಸೆಟಪ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಟ್ರೇಡಿಂಗ್ ಡಿಸಿಷನನ್ನು ತಗೊಳ್ಬೇಕಾಗತ್ತೆ. ಮಂತ್ಲಿ ಒಂದಷ್ಟು ಪರ್ಸೆಂಟೇಜ್ ರಿಟರ್ನ್ ಅನ್ನು ಟಾರ್ಗೆಟ್ ಆಗಿ ಇಟ್ಕೊಳ್ಬೋದೇ ಹೊರತು ನಾನು ಡೈಲಿ ಇಂತಿಷ್ಟು ಮಾಡಲೇಬೇಕು ಅಂತ ಇಟ್ಕೊಂಡ್ರೆ ಟ್ರೇಡಿಂಗಲ್ಲಿ ಸಾಧ್ಯ ಆಗೋದಿಲ್ಲ. ನಾವು ಡೈಲಿ ಟ್ರೇಡ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಡೈಲಿ ನಮಗೆ ಬೇಕಾಗುವಂಥ ಸೆಟಪ್ ಸಿಗದೇ ಇರಬಹುದು. ಫಾರ್ ಎಕ್ಸಾಂಪಲ್, ನೀವು ಟ್ರೆಂಡ್ ಟ್ರೇಡರ್ ಆಗಿದ್ರೆ ನಿಮಗೊಂದು ಟ್ರೆಂಡಿಂಗ್ ಮಾರ್ಕೆಟ್ ಬೇಕು, ಮೆಜಾರಿಟಿ ಟ್ರೆಂಡನ್ನು ನೀವು ಕ್ಯಾಚ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಎಲ್ಲ ದಿನ ಮೆಜಾರಿಟಿ ಟ್ರೆಂಡ್ ಅಥವಾ ದೊಡ್ಡ ಟ್ರೆಂಡ್ ಸಿಗೋದಿಲ್ಲ. ಆ ದೊಡ್ಡ ಟ್ರೆಂಡ್ ಬರುವ ಸೆಟಪ್ಗೋಸ್ಕರ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಅಥವಾ ನೀವೊಂದು ರೇಂಜ್ ಬೌಂಡ್ ಟ್ರೇಡರ್ ಆಗಿದ್ರಿ ಅಂತ ಹೇಳಿದ್ರೆ, ಇನ್ ಕೇಸ್ ನೀವು ನಾನ್ ಡೈರೆಕ್ಷನಲ್ ಟ್ರೇಡರ್ ಆಗಿದ್ರಿ ಅಂತ ಹೇಳಿದ್ರೆ ನಿಮಗೆ ಟ್ರೆಂಡ್ ಡೇ ದಿನ ಮೇ ಬಿ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಥವಾ ನೀವೊಂದು ಜಾಸ್ತಿ ಅಡ್ಜಸ್ಟ್ಮೆಂಟನ್ನು ಮಾಡ್ಲಿಕ್ಕೆ ಬರ್ಬೋದು. ಹಾಗಾಗಿ ಅದನ್ನು ನೀವು ಅರ್ಲಿ ಐಡೆಂಟಿಫೈ ಮಾಡಿಕೊಂಡು ಅದಕ್ಕೆ ಅಡ್ಜಸ್ಟ್ ಆದರೆ ಈ ರೀತಿ ಪ್ರಾಬ್ಲಮ್ಗಳು ಆಗೋದಿಲ್ಲ. ನಿಮ್ಮ ಸೆಟಪ್ ಏನು ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ನೀವು ಯಾವ ರೀತಿಯ ಟ್ರೇಡರ್ ಅಂತ ಗೊತ್ತಿರಬೇಕಾಗತ್ತೆ. ಅದಕ್ಕನುಗುಣವಾಗಿ ನಿಮಗೆ ಸೆಟಪ್ ಬಂದರೆ ಮಾತ್ರ ಆ ಮಾರ್ಕೆಟನ್ನು ನೀವು ಟ್ರೇಡ್ ಮಾಡಬೇಕಾಗತ್ತೆ. ಡೈಲಿ ಮಾರ್ಕೆಟ್ 9:15 ಓಪನ್ ಆಗುತ್ತೆ. ಓಪನ್ ಆದ ನಂತರ ಇವತ್ತು ನನಗೆ ಟ್ರೇಡ್ ತಗೊಳ್ಳೇಬೇಕು ಅಂತ ಚಾರ್ಟಲ್ಲಿ ಟ್ರೇಡನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋಗಬಾರ್ದು. ನಿಮ್ಮ ಸೆಟಪ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಪರ್ಫೆಕ್ಟ್ ಆದ ಸೆಟಪ್ಗೆ ವೆಯ್ಟ್ ಮಾಡಿ ನಿಮ್ಮ ಕಂಡೀಷನ್ಗೆ ಅನುಗುಣವಾದ ಮಾರ್ಕೆಟ್ ಇದ್ದರೆ ಆಗ ಒಂದಷ್ಟು ಮಿಸ್ಟೇಕ್ಗಳು ಸ್ಟಾರ್ಟಿಂಗಲ್ಲೇ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು. ಪರ್ಫೆಕ್ಟ್ ಸೆಟಪ್ಗೆ ವೆಯ್ಟ್ ಮಾಡಿದ ನಂತರ ನೆಕ್ಸ್ಟ್ ಮೇನ್ ಇರುವಂಥದ್ದು ನೋ ಯುವರ್ ಕ್ವಾಂಟಿಟಿ. ಸೊ ನಮ್ಮ ಕ್ವಾಂಟಿಟಿ ಎಷ್ಟು ಅಂತ ನಮಗೆ ಗೊತ್ತಿರಬೇಕಾಗತ್ತೆ. ಸೊ ಕರೆಂಟ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದ ಕಾಲ. ಸೊ ಸೋಷಿಯಲ್ ಮೀಡಿಯಾಗೆ ತುಂಬ ನಾವು ಇನ್ಫ್ಲುಯೆನ್ಸ್ ಆಗ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾವುದೊಂದು MTM ನೋಡ್ಬೋದು, ಯಾವುದೊಂದು ಪ್ರಾಫಿಟ್ ಸ್ಕ್ರೀನ್ಶಾಟನ್ನು ನೋಡ್ಬೋದು. ಬಿಗ್ ಪ್ರಾಫಿಟ್ ಸ್ಕ್ರೀನ್ಶಾಟ್ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ನಾವು ಹೆಚ್ಚಾಗಿ ಇನ್ಫ್ಲುಯೆನ್ಸ್ ಆಗ್ತೀವಿ. ಇನ್ಫ್ಲುಯೆನ್ಸ್ ಆಗಿ ನಾವು ಕೂಡ ಅಷ್ಟು ದೊಡ್ಡ ಪ್ರಾಫಿಟನ್ನು ಮಾಡಬೇಕು ಅಂತ ನಾವು ಟ್ರೇಡನ್ನು ತಗೊಳ್ಳಿಕ್ಕೆ ಹೋಗ್ತೀವಿ. ಸೊ ಅಷ್ಟು ದೊಡ್ಡ ಪ್ರಾಫಿಟನ್ನು ಮಾಡಲಿಕ್ಕೆ ನಾವು ದೊಡ್ಡ ಕ್ವಾಂಟಿಟಿಯಲ್ಲಿ ಕೂಡ ಟ್ರೇಡ್ ಮಾಡಬೇಕಾಗತ್ತೆ. ಸೊ ಹೀಗೆ ನಾವು ದೊಡ್ಡ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿದಾಗ ಅಲ್ಲಿ ಲಾಸ್ ಕೂಡ ಜಾಸ್ತಿ ಇರುತ್ತೆ.
ಇರುತ್ತೆ. ಸೊ ದೊಡ್ಡ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿದಾಗ ಪ್ರಾಫಿಟ್ ಕೂಡ ಜಾಸ್ತಿ ಇರೋದಲ್ಲ, ಲಾಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಈ ಸೋಷಿಯಲ್ ಮೀಡಿಯಾಗಳಿಗೆ ಇನ್ಫ್ಲುಯೆನ್ಸ್ ಆಗ್ಲಿಕ್ಕೆ ಹೋಗಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಏನೋ ದೊಡ್ಡ ಪ್ರಾಫಿಟ್ ಸ್ಕ್ರೀನ್ಶಾಟನ್ನು ಅದೇ ಥರ ನಾನು ಕೂಡ ಮಾಡಬೇಕು ಅಂತ ಮಾಡ್ಲಿಕ್ಕೆ ಹೋಗಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಮೆಜಾರಿಟಿ ಕಂಟೆಂಟ್ಗಳು ನಿಮ್ಮನ್ನು ಮಿಸ್ಲೀಡ್ ಮಾಡಲಿಕ್ಕೆ ಇರುವಂಥದ್ದು. ಎಲ್ಲವೂ ಮಿಸ್ಲೀಡ್ ಮಾಡುತ್ತೆ ಅಂತಲ್ಲ, ಸೋಷಿಯಲ್ ಮೀಡಿಯಾವನ್ನು ಕೇವಲ ಒಂದು ಲರ್ನಿಂಗ್ ಪರ್ಪಸ್ಗೋಸ್ಕರ ಯೂಸ್ ಮಾಡಿ ಹೊರತು ಅಲ್ಲಿ ಯಾರೋ ಒಬ್ಬ ಟ್ರೇಡರ್ ದೊಡ್ಡ ಪ್ರಾಫಿಟನ್ನು ಮಾಡಿರ್ಬೋದು, ಅವರು ಮಾಡಿಲ್ಲ ಅಂತಲ್ಲ, ಮಾಡಲೂಬಹುದು. ಬಟ್ ಆ ಟ್ರೇಡರ್ನಂತೆ ನಾನು ಕೂಡ ಇಮಿಡಿಯೇಟ್ಲಿ ಅದೇ ರೀತಿ ಪ್ರಾಫಿಟನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತಲ್ಲ. ಅವನ ಕ್ಯಾಪಿಟಲ್ ಬೇರೆ ಇರ್ಬೋದು, ಅವನ ಟ್ರೇಡಿಂಗ್ ಸ್ಟೈಲ್ ಬೇರೆ ಇರ್ಬೋದು, ಅವನ ಎಕ್ಸ್ಪೀರಿಯನ್ಸ್ ಬೇರೆ ಇರ್ಬೋದು. ಅವನನ್ನು ನಾವು ರೆಪ್ಲಿಕೇಟ್ ಮಾಡಲಿಕ್ಕೆ ಹೋಗ್ತೀವಿ. ಇಮಿಡಿಯೇಟ್ಲಿ ನನಗೆ ಇವತ್ತು ಕೂಡ ಅವನ ರೀತಿಯ ಪ್ರಾಫಿಟ್ ಆಗಬೇಕು ಅಥವಾ ಅವರಷ್ಟು ಪ್ರಾಫಿಟನ್ನು ಮಾಡ್ತಿದ್ದಾರೆ, ನಾನು ಕೂಡ ಅಷ್ಟೇ ಪ್ರಾಫಿಟ್ ಇವತ್ತೇ ಮಾಡಬೇಕು ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಅವನ ಎಕ್ಸ್ಪೀರಿಯನ್ಸ್, ಅವನ ನಾಲೆಜ್ ಬೇರೆ ರೀತಿ ಇರ್ಬೋದು. ಅಷ್ಟು ದೊಡ್ಡ ಪ್ರಾಫಿಟನ್ನು ನೀವು ಮಾಡಲಿಕ್ಕೆ ಸಾಧ್ಯನೂ ಇದೆ, ಬಟ್ ಅದಕ್ಕೆ ಟೈಮ್ ಬೇಕಾಗುತ್ತೆ. ಫಸ್ಟ್ ನಾವೇನು ಮಾಡಬೇಕು, ನಾವು ಪ್ರಾಕ್ಟೀಸನ್ನು ಮಾಡಬೇಕು, ಕಲಿಬೇಕಾಗತ್ತೆ. ಕಲಿತ ನಂತರ ಗ್ರ್ಯಾಜುವಲಿ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ನಾವು ಮೇಲೆ ಹೋಗಲೇಬೇಕು ಹೊರತು ಇಮಿಡಿಯೇಟ್ಲಿ ನನ್ನ ಹತ್ರ ಒಂದಷ್ಟು ಕ್ಯಾಪಿಟಲ್ ಇದೆ, ನಾನು ಇವತ್ತು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡ್ತೀನಿ, ಇವತ್ತೇ ನನಗೆ 25,000 to 30,000 ಪರ್ ಡೇ ಪ್ರಾಫಿಟ್ ಆಗಬೇಕು, ಅಷ್ಟು ದೊಡ್ಡ ಕ್ವಾಂಟಿಟಿನ ನಾನು ಟ್ರೇಡ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಗ್ಯಾರಂಟಿ ಸೈಕಾಲಜಿಯನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೀವು ಸ್ಟಾರ್ಟಿಂಗ್ ಒಂದು ಸ್ಮಾಲ್ ಕ್ವಾಂಟಿಟಿಯನ್ನು ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆಗ ಒಂದಷ್ಟು ಪ್ರಾಫಿಟ್ ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಆದಾಗ ನಿಮ್ಮ ಸೈಕಾಲಜಿ ಬಿಲ್ಡ್ ಆಗುತ್ತೆ, ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ನೀವು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಕ್ವಾಂಟಿಟಿಯನ್ನು ಇನ್ಕ್ರೀಸ್ ಮಾಡ್ತಾ ಹೋದಾಗ ಅಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ನೀವು ಪ್ರಾಫಿಟನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡುವಾಗಲೇ ಬಿಗ್ ಕ್ವಾಂಟಿಟಿಯನ್ನು ಟ್ರೇಡ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಲಾಸ್ ಆದಾಗಲೂ ಕೂಡ ಅಲ್ಲಿ ಬಿಗ್ ಲಾಸ್ ಆಗುತ್ತೆ. ಅದು ಮೇಯ್ನ್ ಆಗಿ ನಿಮ್ಮ ಸೈಕಾಲಜಿಗೆ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ನೀವು ಆ ಲಾಸನ್ನು ರಿಕವರಿ ಮಾಡಬೇಕಂತ ಇರುತ್ತೆ. ಸೊ ಸ್ಟಾರ್ಟಿಂಗ್ ಮಾಡುವಾಗ ಮೆಜಾರಿಟಿ ಟ್ರೇಡರ್ಗಳಿಗೆ ಲಾಸೇ ಆಗುತ್ತೆ. ಸೊ ಆ ರೀಸನಿಂದ ಸ್ಟಾರ್ಟಿಂಗ್ ಮಾಡುವಾಗ ಒಂದು ಸ್ಮಾಲ್ ಕ್ವಾಂಟಿಟಿಯಿಂದ ಟ್ರೇಡ್ ಮಾಡಬೇಕಾಗತ್ತೆ. ಸ್ಲೋ ಆ್ಯಂಡ್ ಸ್ಟಡಿಯಾಗಿ ನಮ್ಮ ಕ್ವಾಂಟಿಟಿಯನ್ನು ನಾವು ಇನ್ಕ್ರೀಸ್ ಮಾಡಬೇಕಾಗತ್ತೆ. ಸೊ ನಮ್ಮ ರಿಸ್ಕ್ ಎಷ್ಟು ಅಂತ ನಮ್ಗೆ ಗೊತ್ತಿರಬೇಕಾಗತ್ತೆ. ನಾವು ಬಿಗ್ ಕ್ವಾಂಟಿಟಿಯಿಂದ ಟ್ರೇಡ್ ಮಾಡಿದಾಗ ನಮ್ಮ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ಕೈಯಲ್ಲಿ ಎಷ್ಟು ಲಾಸನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗುತ್ತೆ ಅಷ್ಟು ಲಾಸನ್ನು ನಾವು ಮಾತ್ರ ಪಡ್ಕೊಳ್ಬೇಕು ಹೊರತು ಯಾವ ಲಾಸನ್ನು ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ದೊಡ್ಡ ಲಾಸನ್ನು ಪಡ್ಕೊಳ್ಳಿಕ್ಕೆ ಹೋಗಬಾರ್ದು. ಆ ಥರ ಮಾಡಿದ್ರೆ ನಮಗೆ ಟ್ರೇಡಿಂಗಲ್ಲಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಟ್ರೇಡಿಂಗಲ್ಲಿ ಪ್ರಾಫಿಟ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಮೇನ್ ಇರುವಂಥದ್ದು ನಮ್ಮ ಹಿಂದಿನ ಪ್ರಾಫಿಟ್ ಆ್ಯಂಡ್ ಲಾಸನ್ನು ನಾವು ಮರಿಬೇಕಾಗುತ್ತೆ. ಹಿಂದಿನ ಪ್ರಾಫಿಟ್ ಆ್ಯಂಡ್ ಲಾಸನ್ನು ತಲೆಯಲ್ಲಿ ಇಟ್ಕೊಂಡು ಇವತ್ತು ಟ್ರೇಡ್ ಮಾಡ್ತೀವಿ ಅಂತ ಬಂದರೆ ಖಂಡಿತ ಅಲ್ಲಿ ನಮಗೆ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಬೆಟರ್ ಡಿಸಿಷನನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಹಿಂದಿನ ಪ್ರಾಫಿಟನ್ನು ಇಟ್ಕೊಂಡು ನಾವು ಇವತ್ತು ಟ್ರೇಡ್ ಮಾಡಲಿಕ್ಕೆ ಬಂದ್ವಿ ಅಂತ ಹೇಳಿದ್ರೆ ನಾವು ಓವರ್ ಕಾನ್ಫಿಡೆನ್ಸ್ ಆಗಿರ್ತೀವಿ. ನನ್ನ ಹಿಂದಿನ ಟ್ರೇಡಲ್ಲಿ ದೊಡ್ಡ ಪ್ರಾಫಿಟ್ ಆಗಿದೆ, ಸೊ ನನಗೆಲ್ಲ ಗೊತ್ತು ಅಂತ ನಮಗೊಂದು ಓವರ್ ಕಾನ್ಫಿಡೆನ್ಸ್ ಬರುತ್ತೆ. ಆ ರೀಸನಿಂದ ಕರೆಂಟ್ ಡೇ ಮೇ ಬಿ ನಾನು ರಾಂಗ್ ಡಿಸಿಷನನ್ನು ತಗೊಳ್ಬೋದು, ಇಮಿಡಿಯೇಟ್ಲಿ ಎಂಟರ್ ಆಗ್ಬೋದು. ಯಾಕಂತ ಹೇಳಿದ್ರೆ ನನಗೆ ಈ ಹಿಂದೆ ಪ್ರಾಫಿಟ್ ಆದಂಥ ಒಂದು ಕುಷನ್ ಇರುತ್ತೆ ಅಥವಾ ಈ ಹಿಂದೆ ಪ್ರಾಫಿಟ್ ಆದಂಥ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಹಾಗಾಗಿ ನಾನು ಈ ಹಿಂದಿನ ದಿನ ಒಂದಷ್ಟು ಅರ್ನ್ ಮಾಡಿದ್ದೀನಿ, ಸೊ ಇವತ್ತು ಕೂಡ ಅರ್ನ್ ಮಾಡ್ತೀನಿ ಅಂತ ಒಂದು ಎಕ್ಸೈಟ್ಮೆಂಟಿಂದ ಅಥವಾ ಓವರ್ ಕಾನ್ಫಿಡೆನ್ಸಿಂದ ನಾವು ಇವತ್ತಿನ ಟ್ರೇಡನ್ನು ತಗೊಳ್ತೀವಿ. ಅಲ್ಲಿ ಮಿಸ್ಟೇಕನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಅಥವಾ ಇವತ್ತು ದೊಡ್ಡ ರಿಸ್ಕನ್ನು ತಗೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಂದು ಮಿಸ್ಟೇಕನ್ನು ಮಾಡಿ ಲಾಸ್ ಮಾಡ್ಕೊಳ್ತೀವಿ. ಸೊ ಹಿಂದಿನ ದಿನ ಪ್ರಾಫಿಟ್ ಕೂಡ ಆಗಿದೆ, ಇವತ್ತು ನಾನು ಪ್ರಾಫಿಟ್ ಮಾಡ್ತೀನಿ ಅಂತ ಅಗೈನ್ ಇನ್ನೊಂದು ಟ್ರೇಡನ್ನು ತಗೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಹಿಂದಿನ ದಿನದ ಪ್ರಾಫಿಟನ್ನು ಇಟ್ಕೊಂಡು ಟ್ರೇಡ್ ಮಾಡ್ಲಿಕ್ಕೆ ಬರ್ಬೋದು. ಅದೇ ರೀತಿ ಹಿಂದಿನ ದಿನ ಲಾಸನ್ನು ಇಟ್ಕೊಂಡು ಕೂಡ ನಾವು ಟ್ರೇಡ್ ಮಾಡ್ಲಿಕ್ಕೆ ಬರ್ಬೋದು. ಹಿಂದಿನ ದಿನದ ಲಾಸನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಇವತ್ತು ಬಂದರೆ ನಿನ್ನೆಯ ಲಾಸನ್ನು ನಾವು ರಿಕವರಿ ಮಾಡಬೇಕು ಅಂತ ಇರುತ್ತೆ. ಆ ರಿಕವರಿ ಮಾಡೋ ಪ್ರೋಸೆಸ್ಸಲ್ಲಿ ನಾವು ಒಂದಷ್ಟು ಎರರ್ಗಳನ್ನು ಮಾಡ್ತೀವಿ, ಮಿಸ್ಟೇಕ್ಗಳನ್ನು ಮಾಡ್ತೀವಿ. ಆಲ್ರೆಡಿ ಇದ್ರ ಬಗ್ಗೆ ನಾನು ಒಂದಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ. ಸೊ ಹಾಗಾಗಿ ನಿನ್ನೆಯ ಪ್ರಾಫಿಟ್ ಆ್ಯಂಡ್ ಲಾಸ್ ನಿನ್ನೆಗೆ ಇವತ್ತು ಫ್ರೆಶ್ ಡೇ ಆಗಿ ಟ್ರೇಡ್ ಮಾಡಬೇಕಾಗತ್ತೆ. ನಮ್ಮ ಸಿಸ್ಟಮನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ನಿನ್ನೆದು ಪ್ರಾಫಿಟ್ ಆ್ಯಂಡ್ ಲಾಸ್ ಏನೇ ಇರಲಿ, ನಮ್ಮ ಸಿಸ್ಟಮ್ ನಾವೊಂದು ರೂಲ್ಸನ್ನು ಹಾಕೊಂಡು ಅದನ್ನು ಫಾಲೋ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ಪರ್ಫೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸಹಜ. ಎಲ್ಲ ಟ್ರೇಡಲ್ಲಿ ಪ್ರಾಫಿಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಒಂದಷ್ಟು ಲಾಸ್ ಕೂಡ ಆಗುತ್ತೆ. ಬಟ್ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಇತ್ತು, ನಮ್ಮ ಸೆಟಪ್ ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ಎಂಡ್ ಆಫ್ ದಿ ಡೇ ಅಥವಾ ಎಂಡ್ ಆಫ್ ದಿ ಮಂತ್ ಮೇ ಬಿ ಒಂದು ಪ್ರಾಫಿಟೇಬಲ್ ಆಗಿರಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಪ್ರೀವಿಯಸ್ ಪ್ರಾಫಿಟ್ ಅಥವಾ ಲಾಸನ್ನು ಕ್ಯಾರಿ ಮಾಡ್ಕೊಂಡು ಇವತ್ತು ನಾವು ಟ್ರೇಡಿಂಗನ್ನು ಮಾಡಲಿಕ್ಕೆ ಬರಬಾರ್ದು. ಅದಾದ ನಂತರ ನೆಕ್ಸ್ಟ್ ನಾವು ಇಂಟ್ರಾಡೇಲಿ ಮಾಡುವಂಥ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ಟ್ರೇಡನ್ನು ತಗೊಳ್ತೀವಿ. ಟ್ರೇಡನ್ನು ತಗೊಂಡು ನಾವು ನೆಕ್ಸ್ಟ್ ನಮ್ಮ M2M ಅನ್ನು ವಾಚ್ ಮಾಡ್ತೀವಿ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನು ವಾಚ್ ಮಾಡ್ತಾ ಇರ್ತೀವಿ. ಅದನ್ನು ಅವಾಯ್ಡ್ ಮಾಡಬೇಕು. ನಾವು ಟ್ರೇಡನ್ನು ತಗೊಂಡ ನಂತರ ಜಸ್ಟ್ ಚಾರ್ಟನ್ನು ಮಾತ್ರ ನೋಡಬೇಕಾಗುತ್ತೆ. ಯಾವುದೊಂದು ಸೆಟಪ್ ಬರುತ್ತೆ, ಆ ಸೆಟಪ್ಗೆ ಅನುಗುಣವಾಗಿ ಟ್ರೇಡನ್ನು ತಗೊಳ್ತೀವಿ, ಟಾರ್ಗೆಟನ್ನು ಸೆಟ್ ಮಾಡ್ತೀವಿ, ಸ್ಟಾಪ್ ಲಾಸನ್ನು ಸೆಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅದಾದ ನಂತರ ಜಸ್ಟ್ ಆ ಚಾರ್ಟನ್ನು ಮಾತ್ರ ನಾವು ಫಾಲೋ ಮಾಡಬೇಕಾಗುತ್ತೆ. ನಾವು M2M ಅನ್ನು ಫಾಲೋ ಮಾಡಿದಾಗ ಏನಾಗುತ್ತೆ, ಅಥವಾ ನಾವು ಪೊಸಿಷನ್ ಬುಕ್ಕಲ್ಲಿ ಹೋಗಿ ನಮ್ಮ ಕರೆಂಟ್ ಪೊಸಿಷನ್ನ ಪ್ರಾಫಿಟ್ ಆ್ಯಂಡ್ ಲಾಸನ್ನು ನೋಡಿದಾಗ ಏನಾಗುತ್ತೆ, ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಹೋಗ್ತಾ ಇರುತ್ತೆ. ಆಗ ಆ ಅಪ್ ಆ್ಯಂಡ್ ಡೌನ್ ಹೋದಾಗ M2M ಕೂಡ ವೇರಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ನಮ್ಮ ಸೈಕಾಲಜಿ ಮೇಲೆ ಎಫೆಕ್ಟನ್ನು ಬೀರುತ್ತೆ. ನಾವೇನು ಮಾಡ್ತೀವಿ, ನೋಡ್ತಾ ಇರ್ತೀವಿ, ಒಂದು 5,000 ಪ್ರಾಫಿಟ್ ಆಗುತ್ತೆ, ಮಾರ್ಕೆಟ್ ಸ್ವಲ್ಪ ನಮ್ಮ ಅಗೇನ್ಸ್ಟ್ ಹೋಗುತ್ತೆ, ಆ 5,000 ಪ್ರಾಫಿಟ್ 3,000ಗೆ ಬರುತ್ತೆ ಅಂತ ಇಟ್ಕೊಳ್ಳಿ, ಅಗೇನ್ 4,000ಗೆ ಹೋಗುತ್ತೆ, ಅಗೇನ್ 2,000ಗೆ ಬರುತ್ತೆ ಅಂತ ಇಟ್ಕೊಳ್ಳಿ. ಈ ರೀತಿ M2M ಫ್ಲಕ್ಚುಯೇಷನ್ ಆದಾಗ ನಮಗಲ್ಲಿ
ಹೆದರಿಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಫಿಯರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರಾಫಿಟ್ ಆಗ್ತದೆ, ಈಗ ಲಾಸ್ ಬಂತು ಅಂತ ನಾವೇನು ಮಾಡ್ತೀವಿ, ಈ ಟ್ರೇಡ್ ರಾಂಗ್ ಇದೆ ಅಂತ ಇಮಿಡಿಯೇಟ್ಲಿ ಮೇ ಬಿ ನೀವು 1000 ಪ್ರಾಫಿಟ್ ಅಥವಾ 2000 ಪ್ರಾಫಿಟಲ್ಲಿ ಕಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಮಾರ್ಕೆಟ್ ನಿಮ್ಮ ಡೈರೆಕ್ಷನ್ ಪ್ರಕಾರ ಚಾರ್ಟ್ನ ಪ್ರಕಾರ ಮೇಲೆ ಹೋಗ್ಬೋದು. ಸೊ ಹಾಗಾದಾಗ ಏನಾಗುತ್ತೆ, ನಿಮ್ಮ ಸೆಟಪ್ ಕರೆಕ್ಟ್ ಇತ್ತು, ಚಾರ್ಟ್ ಕರೆಕ್ಟ್ ಇತ್ತು, ಬಟ್ ನೀವು ಫಿಯರಿಂದ ಅಲ್ಲಿ ಎಕ್ಸಿಟನ್ನು ಮಾಡ್ತೀರಿ. ಸೊ ಒಮ್ಮೆ ಟ್ರೇಡ್ ತಗೊಂಡ ನಂತರ ನೀವು ಚಾರ್ಟನ್ನು ನೋಡ್ತಾ ಇರಿ. ಚಾರ್ಟ್ ನಿಮಗೆ ಏನಾದರೂ ಇಂಡಿಕೇಶನ್ ಅಥವಾ ಚಾರ್ಟ್ ನಿಮಗೆ ಹೇಳಿದರೆ ಮಾತ್ರ ಎಕ್ಸಿಟ್ ಆಗಬೇಕಾಗತ್ತೆ. ನಿಮ್ಮ M2M ಅನ್ನು ನೋಡ್ಕೊಂಡು ನೀವು ಹೆದರಿಕೆಯಿಂದ ಎಕ್ಸಿಟ್ ಆಗಬಾರ್ದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇರುವಂಥ ಟಿಪ್ ಏನು ಅಂತ ಹೇಳಿದ್ರೆ, ಈ ರೂಲ್ ಬೇಸ್ಡ್ ಟ್ರೇಡಿಂಗ್ ಅನ್ನು ಟ್ರೈ ಮಾಡುವಂಥದ್ದು. ಸೊ ರೂಲ್ ಬೇಸ್ಡ್ ಸೆಟಪ್ ಅಥವಾ ರೂಲ್ ಬೇಸ್ಡ್ ಸ್ಟ್ರಾಟಜಿಯನ್ನು ಟ್ರೈ ಮಾಡಿದಾಗ ಇಲ್ಲಿ ಒಂದಷ್ಟು ಎಮೋಷನಲ್ ಅವಾಯ್ಡ್ ಆಗುವಂಥ ಅಥವಾ ಸೈಕಾಲಜಿಕಲಿ ಒಂದಷ್ಟು ಇಂಪ್ರೂವ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಏನಪ್ಪ ರೂಲ್ ಬೇಸ್ಡ್ ಟ್ರೇಡಿಂಗ್ ಅಂತ ಹೇಳಿದ್ರೆ, ಆಲ್ರೆಡಿ ನಾವೊಂದು ಸ್ಪೆಸಿಫಿಕ್ ರೂಲ್ಸ್ ಅನ್ನು ಸೆಟ್ ಮಾಡಿರ್ತೀವಿ. ಆ ರೂಲ್ಸ್ ಅನ್ನು ಫಾಲೋ ಮಾಡಿಕೊಂಡು ಟ್ರೇಡ್ ಅನ್ನು ಮಾಡುವಂಥದ್ದು. ನಾನು ಆಲ್ರೆಡಿ ಒಂದು ಆಪ್ಷನ್ ಸೆಲ್ಲಿಂಗ್ ಹಾಗೆ ಒಂದು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿಯನ್ನು ಕೂಡ ಈ ರೂಲ್ ಬೇಸ್ಡ್ ಟ್ರೇಡಿಂಗ್ ಅಲ್ಲಿ ಹಾಕಿದ್ದೀನಿ. ಅದನ್ನು ಕೂಡ ಬೇಕಾದ್ರೆ ನೀವು ನೋಡ್ಕೊಳ್ಬೋದು. ಏನಪ್ಪ ರೂಲ್ ಬೇಸ್ಡ್ ಟ್ರೇಡಿಂಗ್ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಒಂದು ರೂಲ್ಸ್ ಅನ್ನು ಸೆಟ್ ಮಾಡೋದು. ಫಾರ್ ಎಕ್ಸಾಂಪಲ್, ನೀವು ಆಪ್ಷನ್ ಸೆಲ್ಲರ್ ಆಗಿದ್ರೆ 9:30ಗೆ ಕಾಲ್ ಆರ್ ಪುಟ್ ಅನ್ನು ಸೆಲ್ ಮಾಡುವಂಥದ್ದು, ಅದಕ್ಕೆ ಸ್ಟಾಪ್ ಲಾಸ್ ಆಗಿ ಟಾರ್ಗೆಟ್ ಅನ್ನು ಸೆಟ್ ಮಾಡ್ಕೊಳ್ಳುವಂಥದ್ದು, ಒಂದು ಸ್ಪೆಸಿಫಿಕ್ ಆದ ಎಂಟ್ರಿ ಟೈಮ್ ಇರುತ್ತೆ, ಒಂದು ಸ್ಪೆಸಿಫಿಕ್ ಆದ ಟಾರ್ಗೆಟ್ ಹಾಗೆ ಸ್ಟಾಪ್ ಲಾಸ್ ಇರುತ್ತೆ, ಎಕ್ಸಿಟ್ ಟೈಮ್ ಇರುತ್ತೆ. ಸೊ ಈ ರೀತಿ ಮಾಡ್ಕೊಂಡು ನೀವು ಒಂದಷ್ಟು ಬ್ಯಾಕ್ ಟೆಸ್ಟ್ ಮಾಡಿದಾಗ ನಿಮಗೆ ಅಲ್ಲಿ ಬ್ಯಾಕ್ ಟೆಸ್ಟ್ ಡಾಟಾ ಒಂದಷ್ಟು ರಿಸಲ್ಟ್ ಅನ್ನು ಕೊಟ್ಟಿರುತ್ತೆ, ಪ್ರಾಫಿಟ್ ಆಗುವಂಥ ರಿಸಲ್ಟ್ ಅನ್ನು ಕೊಟ್ಟಿರುತ್ತೆ. ಆ ಪ್ರಾಫಿಟ್ ಅನ್ನು ನೋಡ್ಕೊಂಡು ನೀವು ಟ್ರೇಡ್ ಮಾಡಿದಾಗ ನಿಮಗೆ ಒಂದಷ್ಟು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಈ ರೀತಿ ರೂಲ್ಸ್ ಅನ್ನು ಫಾಲೋ ಮಾಡಿದಾಗ ಈ ಹಿಂದೆ ಪ್ರಾಫಿಟ್ ಆಗಿತ್ತು, ಸೊ ನೆಕ್ಸ್ಟ್ ಕೂಡ ಪ್ರಾಫಿಟ್ ಆಗುವಂಥ ಸಾಧ್ಯತೆ. ಸೊ ಬ್ಯಾಕ್ ಟೆಸ್ಟ್ ರಿಸಲ್ಟ್ ಕೊಟ್ಟ ರೀತಿಯಲ್ಲೇ ಪ್ರಾಫಿಟ್ ಕೊಡಲೇಬೇಕು ಅಂತಿಲ್ಲ. ಬಟ್ ಏನಾಗುತ್ತೆ, ಆಲ್ರೆಡಿ ಬ್ಯಾಕ್ ಟೆಸ್ಟ್ ರಿಪೋರ್ಟ್ ನಿಮ್ಮ ಹತ್ರ ಇರೋದ್ರಿಂದ, ಆ ಸ್ಟ್ರಾಟಜಿ, ಆ ರೂಲ್ಸ್ ಈ ಹಿಂದೆ ಪರ್ಫಾರ್ಮ್ ಮಾಡಿರೋದ್ರಿಂದ ನೆಕ್ಸ್ಟ್ ಪರ್ಫಾರ್ಮ್ ಮಾಡುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ನಿಮ್ಮ ಸ್ಟ್ರಾಟಜಿ ಮೇಲೆ ನಿಮಗೆ ನಂಬಿಕೆ ಬಂದಿರುತ್ತೆ. ಬೇರೆ ಸೆಟಪ್ಗಳು ಏನಾಗುತ್ತೆ, ಈ ಡಿಸ್ಕ್ರಿಷನರಿ ಮೆಥಡಲ್ಲಿ ಏನಾಗುತ್ತೆ, ನೀವು ಲೈವ್ ಮಾರ್ಕೆಟಲ್ಲಿ ಚಾರ್ಟನ್ನು ನೋಡ್ಕೊಂಡು ಡಿಸಿಷನ್ ಅನ್ನು ತಗೊಳ್ಬೇಕಾಗುತ್ತೆ. ಪ್ರತಿಯೊಂದು ದಿನ ಮಾರ್ಕೆಟ್ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಇಲ್ಲಿ ಆಲ್ರೆಡಿ ಒಂದಷ್ಟು ರೂಲ್ಸನ್ನು ಸೆಟ್ ಮಾಡ್ಕೊಳ್ತೀರಿ. ಆ ರೂಲ್ಸ್ ಫುಲ್ಫಿಲ್ ಆದರೆ ಅಲ್ಲಿ ನಿಮ್ಮ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ. ಹಾಗಿದ್ದಾಗ ಏನಾಗುತ್ತೆ, ನೀವು ಒಂದಷ್ಟು ಬ್ಯಾಕ್ ಟೆಸ್ಟ್ ಅನ್ನು ಮಾಡಿರ್ತೀರಿ. ಬ್ಯಾಕ್ ಟೆಸ್ಟ್ ಅಲ್ಲಿ ಒಂದಷ್ಟು ಬೆಟರ್ ರಿಸಲ್ಟ್ ಸಿಕ್ಕಿದಾಗ ನೆಕ್ಸ್ಟ್ ನೀವು ಟ್ರೇಡ್ ಮಾಡಿದಾಗ ಆ ರೂಲ್ಸ್ ಅನ್ನು ಫಾಲೋ ಮಾಡ್ತಾ ಇರ್ತೀರಿ. ಸೊ ನಿಮಗೇನು ಕಾನ್ಫಿಡೆನ್ಸ್ ಇರುತ್ತೆ, ಬ್ಯಾಕ್ ಟೆಸ್ಟ್ ಅಲ್ಲಿ ಒಂದಷ್ಟು ರಿಸಲ್ಟ್ ಸಿಕ್ಕಿದೆ, ನೆಕ್ಸ್ಟ್ ಕೂಡ ಆ ರಿಸಲ್ಟ್ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಆಗ ಅಲ್ಲಿ ನೀವು ಮಿಸ್ಟೇಕ್ ಮಾಡೋಂಥದ್ದು ಕಡಿಮೆ ಆಗುತ್ತೆ. ಕಂಪ್ಲೀಟಾಗಿ ನೀವು ಮಿಸ್ಟೇಕ್ ಮಾಡಲ್ಲ ಅಂತಲ್ಲ, ಬಟ್ ಮಿಸ್ಟೇಕ್ ಮಾಡೋಂಥದ್ದು ತುಂಬಾ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಅದು ನಿಮ್ಮ ಟ್ರೇಡಿಂಗನ್ನು ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಸೊ ನಿಮಗೆ ಎಮೋಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಒಂದು ರೂಲ್ ಬೇಸ್ಡ್ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಕೊಳ್ಬೋದು. ನಾನು ಆಲ್ರೆಡಿ ಒಂದು ICICI ಬ್ಯಾಂಕ್ನ ಸ್ಟಾಕ್ನ ಸ್ಟ್ರಾಟಜಿಯನ್ನು ಹಾಕಿದ್ದೀನಿ. ಅಲ್ಲಿ ಆಲ್ರೆಡಿ ಸ್ಪೆಸಿಫಿಕ್ ಆದ ಒಂದು ರೂಲ್ಸ್ ಇರುತ್ತೆ. ಒಂದು ಕ್ಯಾಂಡ್ಲ ಹೈ ಆ್ಯಂಡ್ ಲೋ ಬ್ರೇಕ್ಔಟ್ ಆಗೋವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ಬ್ರೇಕ್ಔಟ್ ಆದ ನಂತರ ಟ್ರೇಡನ್ನು ತಗೊಳ್ಳುವಂಥದ್ದು, ಬ್ರೇಕ್ ಡೌನ್ ಆದ ನಂತರ ಟ್ರೇಡನ್ನು ತಗೊಳ್ಳುವಂಥದ್ದು, ಟಾರ್ಗೆಟ್ ಸ್ಟಾಪ್ ಲಾಸ್ ಸೆಟ್ ಆಗಿರುತ್ತೆ. ಅದಕ್ಕನುಗುಣವಾಗಿ ಆ ರೂಲ್ಸ್ಗೆ ಅನುಗುಣವಾಗಿ ನೀವು ಎಂಟ್ರಿ ಡಿಸಿಷನ್ ಅಥವಾ ಎಕ್ಸಿಟ್ ಡಿಸಿಷನನ್ನು ಮಾಡುವಂಥದ್ದು. ನೀವು ಡೈಲಿ ರೂಲ್ಸನ್ನು ಚೇಂಜ್ ಮಾಡಬೇಕು, ಡೈಲಿ ಒಂದಷ್ಟು ಅನಾಲಿಸಿಸನ್ನು ಮಾಡಿಕೊಂಡು ಡಿಸಿಷನನ್ನು ಮಾಡಬೇಕು ಅಂತಿಲ್ಲ. ಒಮ್ಮೆ ರೂಲ್ಸನ್ನು ಫಾರ್ಮ್ ಮಾಡ್ತೀರಿ, ಫಾರ್ಮ್ ಮಾಡಿಕೊಂಡು ಆ ರೂಲ್ಸನ್ನು ಒಂದಷ್ಟು ಬ್ಯಾಕ್ ಟೆಸ್ಟ್ ಮಾಡ್ತೀರಿ. ಆ ಬ್ಯಾಕ್ ಟೆಸ್ಟ್ ರಿಸಲ್ಟ್ ಚೆನ್ನಾಗಿತ್ತು ಅಂತಿಲ್ಲ, ನೆಕ್ಸ್ಟ್ ಅದನ್ನು ರಿಯಲ್ ಮಾರ್ಕೆಟಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೋದು. ಸೊ ಈ ರೀತಿ ರೂಲ್ ಬೇಸ್ಡ್ ಟ್ರೇಡಿಂಗನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇದು ನಿಮ್ಮ ಎಮೋಷನನ್ನು ಒಂದಷ್ಟು ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಥವಾ ನಿಮ್ಮ ಸೈಕಾಲಜಿಯನ್ನು ಬೆಟರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಒಂದಷ್ಟು ರೂಲ್ಸನ್ನು ಫಾಲೋ ಮಾಡಿದಾಗ ನಾವು ನಮ್ಮ ಟ್ರೇಡನ್ನು ಬೆಟರ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಕೆಲವೊಂದು ಟಿಪ್ಸ್ಗಳು ಟ್ರೇಡಿಂಗಲ್ಲಿ ನಾವು ಯಾವ ರೀತಿ ಎಮೋಷನನ್ನು ಮ್ಯಾನೇಜ್ ಮಾಡ್ಬೋದು ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.